ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ಸೋಮವಾರ ನಾವು ಶಿವಸ್ವಾಮಿಯನ್ನು ಪೂಜಿಸುವಂಥದ್ದು, ವಾರದಲ್ಲಿ ಮೊದಲನೆಯ ದಿನ ಅಂತ ಕನ್ಸಿಡರ್ ಮಾಡುವಂಥದ್ದು. ವಾರ ಪೂರ್ತಿ ನಿಶ್ಚಿಂತೆಯಿಂದ ಯಾವುದೇ ಒಂದು ಅಡೆತಡೆ ಗೊಂದಲ ಇಲ್ಲದೆ ನಾವು ಆರಾಮಾಗಿ ನಮ್ಮ ಕೆಲಸಗಳನ್ನು, ನಾವು ಅಂದುಕೊಂಡಿರುವ ಕೆಲಸಗಳನ್ನು, ಅಥವಾ ನಾವು ಎಲ್ಲಾದರೂ ಪ್ರಯಾಣ ಹೋಗಬೇಕು, ಏನೋ ಒಂದು ಕೆಲಸ ಪ್ರಾರಂಭ ಮಾಡಬೇಕು, ಅದೆಲ್ಲವೂ ನಿರ್ವಿಘ್ನವಾಗಿ ನೆರವೇರಬೇಕು ಅನ್ನೋದಕ್ಕೆ ಈ ಒಂದು ಸೋಮವಾರದ ದಿನವನ್ನು ನಾವು ಮೊದಲನೆಯ ದಿನ ಅಂತ ಅಂದ್ಕೊಂಡು ಪ್ರಾರಂಭ ಮಾಡ್ತೀವಿ. ಈ ದಿನ ಶಿವಸ್ವಾಮಿಗೆ ನಾವು ಒಂದು ಅರ್ಚನೆ ಆಗಿರಬಹುದು, ಅಭಿಷೇಕ ಆಗಿರಬಹುದು ಮಾಡೋದರಿಂದ, ಮುಖ್ಯವಾಗಿ ಪ್ರದೋಷದ ಸಮಯದಲ್ಲಿ ದೀಪಾರಾಧನೆ ಮಾಡೋದರಿಂದ ವಿಶೇಷವಾದ ಫಲಗಳನ್ನು ಕಾಣಬಹುದು. ಅಷ್ಟಮಿ ಸೋಮವಾರ ಬಂದಿದೆ. ಕಾಲಭೈರವನನ್ನು ಪೂಜಿಸುವಂಥ ಈ ದಿನ ನೀವು ಸಾಕಿದ ನಾಯಿಗಳಾಗಿರಬಹುದು, ಬೀದಿ ನಾಯಿಗಳಾಗಿರಬಹುದು, ಕಪ್ಪು ನಾಯಿಗಳಿಗೆ ವಿಶೇಷವಾಗಿ ಒಂದು ಚಪಾತಿ, ರೊಟ್ಟಿ, ಬಿಸ್ಕೆಟ್ ಏನಾದರೂ ಕೊಟ್ಟು ಓಂ ಕಾಲಭೈರವಾಯ ನಮಃ, ಓಂ ಕಾಲಭೈರವಾಯ ನಮಃ, ಓಂ ಕಾಲಭೈರವಾಯ ನಮಃ ಎಷ್ಟು ಸಾರಿ ಆಗುತ್ತೋ ಪಠಣೆ ಮಾಡ್ಕೊಳ್ಳಿ. ನಾಯಿಗೆ ಆಹಾರವನ್ನು ಕೊಡುತ್ತಾ, ಮುಖ್ಯವಾಗಿ ಬೀದಿ ನಾಯಿಗಳ ಹತ್ತಿರ ತುಂಬ ಹುಷಾರಾಗಿರಬೇಕು ಸ್ನೇಹಿತರೆ. ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಮಾಡಿಕೊಂಡು ಈ ಒಂದು ಕೆಲಸವನ್ನು ಸಂಜೆ ನೀವು ನಿಮ್ಮ ಬೀರ್ವಾನಲ್ಲಿ ಮಾಡಿಕೊಂಡ್ರೆ ಯಥೇಚ್ಛವಾಗಿ ಧನಲಾಭ ಆಗುತ್ತೆ. ಮನೆಯಲ್ಲಿ ನಾವು ಬೀರ್ವ ಏನಕ್ಕಿಡ್ತೀವಿ, ಜೋಪಾನವಾಗಿ ಹುಷಾರಾಗಿ ನಮ್ಮ ಬೆಲೆ ಬಾಳುವಂಥ ವಸ್ತುಗಳನ್ನು ಇಡ್ತೀವಿ. ಹೊಸದಾಗಿ ತಗೊಂಡಿರುವಂಥ ಯಾವುದೇ ಒಂದು ಏನೇ ಬೆಲೆ ಬಾಳುವಂಥದ್ದಾಗಿರಬಹುದು, ಜೋಪಾನ ಮಾಡುವುದಕ್ಕೆ ಈ ರೀತಿ ನಾವು ಕಬೋರ್ಡ್ಸನ್ನು ಇಟ್ಕೊಂಡಿರ್ತೀವಿ. ಆ ಜಾಗದಲ್ಲಿ ಯಾವಾಗಲೂ ಅಷ್ಟೇ ₹1 ಆದರೂ ನೀವು ಇಡಲೇಬೇಕು. ಖಾಲಿ ಇಡೋದಕ್ಕೆ ಹೋಗಬೇಡಿ. ಆಗ ಪ್ರತಿ ಸಾರಿ ನಮಗೆ ನಮ್ಮ ಬೀರ್ವ ಖಾಲಿ ಆಗೋದಿಲ್ಲ, ನಮ್ಮ ಕೈಯಲ್ಲಿ ದುಡ್ಡು ಆಡ್ತಾ ಇರುತ್ತೆ. ಯಾಕಂದರೆ ಹಣಕಾಸು ಅನ್ನುವಂಥದ್ದು ಮುಖ್ಯವಾಗಿ ಬೇಕೇ ಬೇಕು ಮನುಷ್ಯನಿಗೆ. ದುಡ್ಡಿಲ್ಲದೆ ಏನೂ ನಡೆಯೋದಿಲ್ಲ. ಅದಕ್ಕೆ ಸದಾಕಾಲ ಎಷ್ಟೋ ಹೆಣ್ಮಕ್ಳು ನಮ್ಮ ಬೀರ್ವ ಈಗ ಎಲ್ಲ ಖಾಲಿಯಾಗಿದೆ, ಒಡವೆಗಳೆಲ್ಲ ತುಂಬಿಸ್ಕೊಂಡಿದ್ವಿ, ಹಣ ತುಂಬಿಸ್ಕೊಂಡಿದ್ವಿ, ಹೋಗ್ತಾ ಹೋಗ್ತಾ ಎಲ್ಲ ಹೋಯಿತು ಅಂತಂದ್ಬಿಟ್ಟು ತುಂಬ ನೋವು ಮಾಡಿಕೊಳ್ಳುವಂಥ ಮಕ್ಕಳು ಇರ್ತಾರೆ. ಅಂತಹವರು ಕೂಡ ಈ ದಿನ ಅಷ್ಟಮಿ ಆಗಿರೋದ್ರಿಂದ ಒಂದು ಕೆಂಪು ಬಟ್ಟೆಯನ್ನು ಚಿಕ್ಕದಾಗಿ ಖರ್ಚೀಫಾಗಲ್ದಷ್ಟು ಈ ಬಟ್ಟೆಯನ್ನು ತಗೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ. ಪರಿಹಾರಗಳು ನಮಗೆ ಕೈಗೂಡುತ್ತೆ, ಲಾಭವನ್ನು ತಂದುಕೊಡುತ್ತೆ. ಹಣಕಾಸು ನಮಗೆ ನಮ್ಮ ಕೈಯಲ್ಲಿ ಜೋರಾಗಿ ನಡೆಯುವಂತೆ ಮಾಡುತ್ತೆ. ಅಂದುಕೊಂಡಿರುವ ಕಾರ್ಯಗಳು ಸದಾಕಾಲ ಹೆಚ್ಚು ಕಡಿಮೆ ಆಗ್ತಾಯಿದೆ ಅಂತ ಹೇಳಿದ್ರು ನಿರ್ವಿಘ್ನವಾಗಿ ನೆರವೇರುತ್ತೆ. ಹೌದು ಸ್ನೇಹಿತರೆ, ಏಕೆಂದರೆ ಒಬ್ಬ ಮನುಷ್ಯನಿಗೆ ಈ ರೀತಿಯ ಸಮಸ್ಯೆಗಳು ಬಂದಿದೆ ಅಂತ ಹೇಳಿದ್ರೆ ಸುಮ್ಮನೆ ನಾವು ಕೈಕಟ್ಟು ಕೂತ್ಕೊಂಡ್ರೆ ಪ್ರಾಬ್ಲಮ್ಸು ಸಾಲ್ವ್ ಆಗೋದಿಲ್ಲ. ಅದಕ್ಕೆ ತಕ್ಕನಾದಂಥ ಫಲ ನಾವು ಹುಡುಕೊಳ್ಬೇಕಾಗುತ್ತೆ. ಅದು ಪರಿಹಾರದ ಮುಖಾಂತರ. ಈಗ ಸೋಮವಾರ ಅಷ್ಟಮಿ ಆಗಿರೋದ್ರಿಂದ ಕಾಲಭೈರವನನ್ನು, ಮುಖ್ಯವಾಗಿ ಶಿವಸ್ವಾಮಿಯ ಮತ್ತೊಂದು ರೂಪ ಅಂತ ಹೇಳ್ತೀವಿ, ಈ ದಿನ ಪ್ರದೋಷದ ಸಮಯದಲ್ಲಿ ನೀವು ದೀಪಾರಾಧನೆ, ಬಿಲ್ವಪತ್ರೆ ಸಿಕ್ಕಿದ್ರೆ ಬಿಲ್ವಪತ್ರೆಯನ್ನು ತಗೊಂಡು ಬಂದು ಅದರ ಕೆಳಗಡೆ ದೀಪವನ್ನು ನೀವು ದೀಪದ ಕೆಳಗೆ ಬಿಲ್ವಪತ್ರೆಯನ್ನು ಇಟ್ಟು ದೀಪಾರಾಧನೆ ಮಾಡೋದರಿಂದ ವಿಶೇಷವಾದ ಫಲಗಳು ಸಿಗುತ್ತೆ ಅಂತ ಹೇಳಬಹುದು. ಸಿಗಲಿಲ್ಲ ಅಂತ ಹೇಳಿದ್ರೆ ಒಂದು ವೀಳ್ಯದೆಲೆಯನ್ನು ತಗೊಂಡು ಹಣಕಾಸಿಗಾಗಿ ಮಾಡ್ತಾಯಿದ್ರೆ ₹1 ಕಾಯಿನನ್ನು ನೀವು ದೀಪದಲ್ಲಿ ಹಾಕಿ, ನಮ್ಮ ಸಾಲದ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಬಗೆಹರಿಬೇಕು, ಲೋನ್ಗೆ ಅಪ್ಲೈ ಮಾಡಿದ್ದೀವಿ, ದುಡ್ಡನ್ನು ಒಬ್ಬರ ಹತ್ರ ಕೇಳಿದ್ದೀವಿ, ಸರಾಗವಾಗಿ ಬರಬೇಕು, ಈ ಥರ ಕೇಳಿಕೊಂಡು ನೀವು ಪರಿಹಾರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಇನ್ನು ರಾತ್ರಿಗೆ ನಿಮಗೆ ಯಾವ ಸಮಯ ಅನುಕೂಲ ಆಗುತ್ತೋ ಆ ಸಮಯಕ್ಕೇ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ. ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು
ಲಕ್ಷ್ಮೀ ದೇವಿಯನ್ನು ನಾವು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕೇಳ್ಕೊಳ್ತಾ ಇರೋದ್ರಿಂದ ಶ್ರೀಫಲ ಬರುತ್ತೆ. ಚಿಕ್ಕದಾಗಿ ಗ್ರಂಥಿಗೆ ಅಂಗಡಿಗಳಲ್ಲಿ ನಮಗೆ ಎಲ್ಲಿ ಬೇಕಾದರೂ ಸಿಗುತ್ತೆ ಸ್ನೇಹಿತರೆ. ಒಂದು ತಗೊಂಡು ಬಂದಿದ್ದೆ ಇದಕ್ಕೆ ಈ ಪರಿಹಾರಕ್ಕೆ ಇಟ್ಕೊಳ್ಬೇಕು. ಬೇವಿನ ಎಲೆಗಳನ್ನು ತಗೊಂಡು ಬನ್ನಿ. ಬೇವಿನ ಎಲೆಗಳು ಅನ್ನುವಂಥದ್ದು ಒಂದು 2-3 ರೆಕ್ಕೆಗಳಾದರೆ ಸಾಕಾಗುತ್ತೆ. ಇದು ಬೇವಿನ ಎಲೆಗಳು ಯಾವ ಜಾಗದಲ್ಲಿರುತ್ತೋ ಆ ಜಾಗಕ್ಕೆ ದುಷ್ಟಶಕ್ತಿಗಳು ಬರೋದಿಲ್ಲ, ಅದರ ಪ್ರಭಾವ ಕೂಡ ನಮ್ಮ ಮೇಲೆ ಬೀರೋದಿಲ್ಲ. ಇದನ್ನು ಗಮನಿಸ್ಕೊಂಡು ನೀವು ಒಂದು ಶ್ರೀಫಲವನ್ನು ಇದರಲ್ಲಿ ಇಡಬೇಕು. ಸಾಧ್ಯ ಆದರೆ ಇದೆ ಅಂತ ಹೇಳಿದ್ರೆ ಪಚ್ಚ ಕರ್ಪೂರವನ್ನು ಇಡಬಹುದು. ಇಲ್ಲ ಅಂತ ಹೇಳಿದ್ರೆ ಸಾಧಾರಣವಾದ ಕರ್ಪೂರವನ್ನು ಇಡಿ. ಸುಗಂಧ ಭರಿತವಾಗಿರುತ್ತೆ. ನೆಗೆಟಿವ್ ಎನರ್ಜಿಯನ್ನು ನಮ್ಮ ವಾತಾವರಣದಲ್ಲಿಯೇ ಏನೇ ನೆಗೆಟಿವ್ ಇದ್ರೂ ಅದನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಕರ್ಪೂರ. ಅದಕ್ಕೆ ಕರ್ಪೂರವನ್ನು ನಾವು ಇದರಲ್ಲಿ ಹಾಕಬೇಕು. ನೀವು ಪಚ್ಚ ಕರ್ಪೂರ ಆದರೂ ಹಾಕಿ, ಇಲ್ಲಾಂದರೆ ಸಾಧಾರಣವಾದಂಥ ಕರ್ಪೂರವನ್ನಾದರೂ ಹಾಕಬಹುದು. ಒಂದಷ್ಟು ಕರ್ಪೂರವನ್ನು ಪುಡಿ ಮಾಡಿ ಅಥವಾ ಹಾಗೆ ಹಾಕಿದ್ರೂ ಕೂಡ ನಡೆಯುತ್ತೆ. ಯಾವುದೇ ಶುಭ ಕಾರ್ಯಗಳು, ನಮ್ಮ ಮನೆಯಲ್ಲಿ ಒಡವೆ ನಿಲ್ಲಬೇಕು, ಬ್ಯಾಂಕಲ್ಲಿ ದುಡ್ಡು ನಿಲ್ಲಬೇಕು, ನಮ್ಮ ಬೀರುವಿನಲ್ಲಿ ಹಣಕಾಸು ಚೆನ್ನಾಗಿ ನಾವು ಇಟ್ಟಿರಬೇಕು, ನಾವು ಪ್ರಾಪರ್ಟಿ ಪೇಪರ್ಗಳನ್ನು ಕೂಡ ಅದರಲ್ಲೇ ಭದ್ರ ಮಾಡುವಂಥದ್ದು. ನಾವು ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಎಷ್ಟೋ ಜನಕ್ಕೆ ತುಂಬ ಕಷ್ಟಗಳು ಬಂದುಬಿಡುತ್ತೆ. ಮನೆಯನ್ನು ಮಾರಿಕೊಳ್ಳುವಂಥದ್ದು, ಪ್ರಾಪರ್ಟಿಯನ್ನು ಮಾರಿಕೊಳ್ಳುವಂಥ ಒಂದು ದೊಡ್ಡ ಸಮಸ್ಯೆಗಳು ಕೂಡ ಬರುತ್ತೆ. ಅವುಗಳನ್ನು ನಾವು ತಡೆಯೋದಕ್ಕೆ, ನಮ್ಮ ಮನೆಯಲ್ಲಿ ಸದಾಕಾಲ ದುಡ್ಡು ನಿಲ್ಲೋದಕ್ಕೆ, ಆ ದುಡ್ಡಿಂದ ನಾವು ಉತ್ತಮವಾದ ಜೀವನವನ್ನು ಮಾಡೋದಕ್ಕೆ ಈ ಪರಿಹಾರ ಸಹಾಯ ಮಾಡುತ್ತೆ ಅಂತ ಹೇಳ್ತೀನಿ. ಇಷ್ಟನ್ನು ನೀವು ಹಾಕಿ ಅದನ್ನು ಗಂಟು ಕಟ್ಟಿದ್ದೆ ಸ್ವಲ್ಪ ಅದಕ್ಕೆ ನೀವು ಧೂಪವನ್ನು ತೋರಿಸ್ಬೇಕು ಸ್ನೇಹಿತರೆ. ನಾವು ಸಾಂಬ್ರಾಣಿ ಹಚ್ತೀವಲ್ವ ಮನೆಯಲ್ಲಿ, ಅದನ್ನು ಅಗರಬತ್ತಿಯನ್ನು ಕೂಡ ತೋರಿಸಿ ಈ ಗಂಟನ್ನು ಈ ಥರ ಕಟ್ಟಿ ಸಂಕಲ್ಪ ಮಾಡಿಕೊಂಡು ನಿಮ್ಮ ಬೀರುವಿನಲ್ಲಿ ಒಳಗಡೆ ಲಾಕರಲ್ಲಿ ಇಡಿ. ಈ ಥರ ಮಾಡಿಕೊಂಡು ವಾರಕ್ಕೊಂದು ಸಾರಿ ಆದರೂ ಶುಕ್ರವಾರ, ಮಂಗಳವಾರ ಈ ರೀತಿಯ ದಿನಗಳಲ್ಲಿ ಆ ಗಂಟಿಗೆ ನೀವು ಧೂಪವನ್ನು ತೋರಿಸಿ. ಅದು ಶಕ್ತಿದಾಯಕವಾಗಿರುತ್ತೆ ಮತ್ತೆ ಮತ್ತೆ ಅಂತ ಹೇಳ್ತೀನಿ. ಆಗ ಈ ಥರ ಮಾಡಿಕೊಂಡು ಒಂದು 2-3 ತಿಂಗಳಾದರೂ ನೀವು ಏನೂ ಆಗೋದಿಲ್ಲ, ಬಿಡಿ. ಈ ಥರ ಆದಮೇಲೆ ಒಂದು ಯಾವುದಾದ್ರೂ ಒಳ್ಳೆಯ ದಿನಗಳಲ್ಲಿ ನೀವು ಬದಲಾಯಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಗಂಟನ್ನು ತಗೊಂಡೋಗಿ ಹರಿಯುವ ನೀರ ಹತ್ರ ಬಿಟ್ಟು ಹೊಸದಾಗಿ ನೀವು ಮಾಡ್ಕೊಳ್ಬಹುದು. ಇಲ್ಲಾಂದರೆ ಆ ಬಟ್ಟೆಯನ್ನು ನೀವು ನೀಟಾಗಿ ತೊಳೆದು ಮತ್ತೊಂದು ಪರಿಹಾರಕ್ಕೂ ಕೂಡ ಇಟ್ಕೊಳ್ಬಹುದು. ಈ ಥರ ಮಾಡ್ಕೊಳ್ತಾ ಬಂದಾಗ ನಮ್ಮ ಮನೆಗೆ ಹಿಡಿದಿರುವಂಥ ದರಿದ್ರ ದೂರ ಆಗುತ್ತೆ ಅಂತ ಹೇಳ್ತೀನಿ. ಇಷ್ಟೇ ಸುಲಭವಾಗಿ.